ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಂತ ಭಾವಿಸ್ತೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ಈಗ ನಮ್ಮ ಸಿಸ್ಟರ್ ಬಂದಿದ್ದಾರೆ ಅಂತ ಬರೀ ಸ್ವಲ್ಪ ಒಂದು 2 ದಿನ ಎಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಈ ವಿಡಿಯೋಸ್ಗಳನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಶೇರ್ ಮಾಡಿ. ಇದು ನಿನ್ನೆದೇ ವಿಡಿಯೋ ಸ್ವಲ್ಪ ಇದೆ ರೀ. ನಿನ್ನೆ ಅಲ್ಲಿ ರಾಮಕೃಷ್ಣ ಆಶ್ರಮ ಎಲ್ಲ ಹೋಗಿ ನೋಡಿ ವಿವೇಕಾನಂದರ ದರ್ಶನ ಎಲ್ಲ ಮಾಡಿ ಹೊರಗಡೆ ಬಂದಮೇಲೆ ಸ್ವಲ್ಪ ಎಳ್ನೀರದು ಕುಡಿದು ಮತ್ತು ಇಲ್ಲಿ ಬೇರೆ ಕೋಟೆಕೆರೆ ಅಂತಿದ್ದೀರಿ, ಇಲ್ಲಿ ಬಂದೀವಿ ನೋಡ್ರಿ. ಬೇಡ ಬೇಡವಾ, ಅಲ್ಲೆಲ್ಲೂ ಒಳಗೆ ಹೋಗಿ ಜಾಗ ಇಲ್ಲ. ಬೇಡ ಬೇಡ ಬೇಡ. ಅಲ್ಲಿ ಒಳಗೆ ಜಾಗ ಇಲ್ಲ, ಗೇಟ್ ಹಾಕ್ಯಾರ. ಬ್ಯಾಡ ಬ್ಯಾಡ ಅಂದ್ರೆ ಬ್ಯಾಡ. ಹೌದಪ್ಪ, ನಮ್ಗೆ ಅಂಜಿಗೆ ಬರ್ತೈತಿ. ಹೋಗ್ಲಿ ಬಾರ್ ಬಾ. ಬೇಡನ್ನ ಬರಲ್ಲ ನಿನ್ ಜೋಡಿ. ಬ್ಯಾಡ್ ಬ್ಯಾಡ್. ಯಾರು ಇಲ್ಲ ಅಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲ ಸಣ್ಣ ಮಕ್ಕಳು ಆಟ ಆಡಲಿಕ್ಕೆ ಎಲ್ಲ ಆಟದ್ದೆಲ್ಲ ವ್ಯವಸ್ಥೆ ಇತ್ತು ರೀ ಇದು. ಆದರೆ ನಾವು ಹೋಗಿದ್ದು ಮಧ್ಯಾಹ್ನ ಹೋಗಿದ್ವಲ್ರಿ, ಹಿಂಗಾಗಿ ಮಧ್ಯಾಹ್ನ ಏನು ಜಾಸ್ತಿ ಯಾವುದೂ ಇರಲಿಲ್ಲ ರೀ. ಅಲ್ಲಿ ಬೋಟಿಂಗ್ ಮಾಡ್ಬೇಕಂದ್ರೂ ಅಲ್ಲಿ ಸ್ವಲ್ಪ ನಾವು ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರಿ. ಅದಕ್ಕೆ ನಾನು ಬೇಡ ಅಂದೆ ನಮ್ಮ ಸಿಸ್ಟರ್ಗೆ. ಮತ್ತು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬೋಟಿಂಗಕ್ಕೆ ಯಾರೂ ಇರಲಿಲ್ಲ ರೀ ಅಲ್ಲಿ. ಈಗ ಸಿಗಲ್ಲ ಯಾರು ಅಂತ ಹೇಳಿದ್ರಿ. ಅದಕ್ಕೆ ನಾವು ಮತ್ತು ಅಲ್ಲೇನು ಹೋಗಲಿಲ್ಲ ರೀ. ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಅಡ್ಡಾಡಿ ಇದೆಲ್ಲ ನೋಡ್ತಾ ಇದ್ದೆ ನೋಡಿರಿ. ಸಣ್ಣ ಮಕ್ಕಳದೆಲ್ಲ ಆಟ ಆಡ್ಸೋದು ಇದೆಲ್ಲ ಸಾಮಾನುಗಳು ರೀ, ಇದೆಲ್ಲ ನೋಡ್ತಾ ಇದ್ದೀನಿ ನೋಡಿರಿ. ಭಾಳ ಎಲ್ಲ ಚೆನ್ನಾಗಿತ್ತು ರೀ. ಹುಡುಗನ ಡಿಗ್ರಿ ಆಗಿತ್ತು ಕಳಿಸಿ ಏನು ಇಲ್ಲಪ್ಪ, ಕೆಲವರು ಪೇಮೆಂಟ್ ಸ್ಲಿಪ್ ಕೇಳಿಕತ್ತಾರ. ಈಗಿನ ಮದುವೆ ಮಾಡ್ಕೊಳ್ಳೋ ಕೊಡ್ತೇನೆ ನಾನು ಪಾಪು 22 ಕೊಡ್ತಾರೆ. ಓವರ್ ಟೈಮ್ ಮಾಡಿದ್ರೆ 30 ಮಟ್ಟ ಬರ್ತೀವಿ ಅಂತ ಕೊಡ್ತೇನೆ ಅಂದ್ಕೊಂಡು. ಹಲೋ, ನಮಸ್ತೆ. ಕಳಿಸ್ಬೇಕಂತ ಅಂದ್ರೆ ಆ ಹುಡುಗಿದ ಬಯೋಡೇಟ್ ಕಳಿಸ್ತಾರಂತ. ಆಕಿ ಬ್ಯೂಟಿ ಪಾರ್ಲರ್ ಮಾಡಿದಾಳಂತ. ಅಮೃತಕ್ಕಿಂತ 3 ವರ್ಷ ಸಣ್ಣಕ್ಕೆ ಅದಾವಂತ. ಅವ್ರ ಅಣ್ಣ ಅದಾನಂತ, ಅವ್ರ ಅಪ್ಪ ಇಲ್ಲಂತ, ಅವ್ರ ಮಮ್ಮಿ ಅದಾರಂತ. ಚಲೋ
ಚಲೋ ಆತ್ಲ ಸೈಡಿಗೆ ಬಾ. ಬತ್ಗಳು ಅನಿಸ್ಬಾರ್ದ ನನಗೆ ಕರ್ರಿಗೆ ದೇವಿ ಕರ್ರಿಗೆ ಶಂಕರ್ಗೆ ಕಳಿಸ್ಲಿಲ್ಲ. ಇಲ್ಲಿ ಎಲ್ಲ ಪ್ಲೇಸ್ ಚೆನ್ನಾಗಿದೆ ಅಂಥೇಳಿ ನಾನು ನಮ್ಮ ಸಿಸ್ಟರು ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡಿವ್ರಿ. ಹಾಂ ಹಿಡಿ ಚಾಲೋ ಮಾಡೇನ. ಬಾ ಜಲ್ದಿ ಬಾ. ಇಲ್ಲಿ ನಾನು ಮತ್ತು ನಮ್ಮ ಅಕ್ಕ ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡಿವ್ರಿ. ಅದಕ್ಕೆ ಬೇರೆಯೊಬ್ಬರು ಬಂದಿದ್ದರು ರೀ, ಲೇಡೀಸ್ ರೀ, ಅವ್ರ ಕಡೆ ಕೊಟ್ಟಿದ್ದು ರೀ. ಅವರೆಲ್ಲ ನಾವು ಹೇಳ್ದಂಗೆ ಸ್ವಲ್ಪ ಎಲ್ಲ ಫೋಟೋಶೂಟ್ ಮಾಡಿಕೊಟ್ಟರು. ಹಾಗೆ ನಾನು ಸ್ವಲ್ಪ ವ್ಲಾಗ್ಸ್ ಎಲ್ಲ ವಿಡಿಯೋಸು ಮಾಡ್ಕೊಂಡೇನಿ ರೀ. ಎಲ್ಲ ಮುಗಿಸಿ ಪ್ರವಾಸ ಎಲ್ಲ ಸಣ್ಣ ಪ್ರವಾಸ ಮಾಡಿ ಇಲ್ಲಿ ನಮ್ಮ ಮನೆಗೆ ಹೋಗೋ ಬಸ್ ಹತ್ತು ಸಲುವಾಗಿ ಇಲ್ಲಿ CBT ಕಡೆ ಬಂದೀವಿ ನೋಡ್ರಿ. ಇಲ್ಲಿ ಬಂದೀವ್ರಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾಕತ್ತೇವ್ರಿ. ಬಸ್ ಬರೋದು ಟೈಮ್ ಆಗಿತ್ತು ರೀ. ಅದಕ್ಕೆ ನಾನು ನಮ್ಮ ಅಕ್ಕ ಹಂಗೆ ಮಾತಾಡ್ಕೋತ ಕೂತೀವಿ. ನಗಾಕತ್ತಾಳಕ್ಕೆ ಹಂಗೆ ರೀ. ಅದ ಮತ್ತು ಐಫೋನ್ ಅಂತ ಎದಕ್ಕಂತಾರೆ. ನಮ್ಮ ಅಪ್ಪ ತಕ್ಕ ಬಂದ ತಕ್ಷಣ ಐಫೋನ್ ತಗೋತೀನಿ. ಇಲ್ಲಿ ಬಸ್ ಹತ್ತಿ ನಮ್ಮ ಮನೆಗೆ ಹೋಗ್ತಾ ಇದೀವಿ ನೋಡ್ರಿ. ಇದೆಲ್ಲ ನಮ್ಮ ಮನೆಗೆ ಹೋಗೋ ರೂಟ್ ರೀ. ಇದು ನಮ್ಮ ಮಾಮೂಲಿ ಗಣಪತಿ ಗುಡಿ, ಚೆನ್ನಮ್ಮ ಸರ್ಕಲ್ ಇದು ಬರ್ತದ್ರಿ ಇಲ್ಲಿ ನೋಡ್ರಿ. ನಾನು ನಮ್ಮ ಸಿಸ್ಟರು ಅರ್ಧ ಪ್ರವಾಸ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ನೋಡ್ರಿ. ಈಗ ನಮ್ಮ ಮನೆ ರೂಟ್ ಈ ಕಡೆ ಇದೆ ರೀ. ಮತ್ತು ನಾಳೆ ಇನ್ನೂ ಒಂದು ಪ್ರವಾಸ ಇದೆ ರೀ. ಅದಕ್ಕೆ ನಮ್ಮ ಸಿಸ್ಟರ್ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಾಳಿದ್ದು ಮುಂದಿನ ವ್ಲಾಗ್ದಲ್ಲಿ ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ.
ರಸ್ತೆ ಗೊತ್ತು ಮಾಡ್ಕೊಂಡ್ಬಿಟ್ಟು ಈಗ ನಾನು ಇದಿಲ್ಲ. ಸೀದಾ ಅಪಾರ್ಟ್ಮೆಂಟ್ ಕಡೆನೇ ಹೋಗ್ತೈತಿ. ಮತ್ತಿದು ಹಂಗೆ ಮನೆಗೆ ಬಂದೀವಿ. ಮನೆಗೆ ಬಂದ್ಮೇಲೆ ಸ್ವಲ್ಪ ಟಿ ವಿ ಹಚ್ಕೊಂಡು ಯಾವುದೋ ಒಂದು ಪಿಕ್ಚರ್ ಹತ್ತಿತ್ತು ರೀ, ಅದು ನೋಡ್ಕೋತ ಕುಂತೀವಿ ನೋಡ್ರಿ. ನಮ್ಮ ಸಿಸ್ಟರು ನಾವು ಮತ್ತು ಆಕಿದು ಏನೋ ಫೋನ್ ಬಂದಿತ್ತಂತ ಫೋನ್ಯಾಗ ಮಾತಾಡಕತ್ತಾಳ್ರಿ. ನಾಲ್ಕು ಅದಾವತಿ ನೀವು ಐದು ಅದಾವ ಐಟ್. ನೀ ಯಾಕೆ ಚಸ್ಮಾ ಬಿಟ್ಟು ಅಡ್ಡಾಡ್ತಿ? ಈಗ ಚಸ್ಮಾ ಬಂದೈತಂತ ಎಲ್ಲರೂ ತೋರಿಸ್ಕೊಬೋದಿಲ್ಲ. ಹಾಂ ಕಾಣಿಸ್ತೆ. ಹಲೋ ಹಾಂ ಹಾಂ ಜೋಡ ಆಮೇಲೆ ಮಂದಿನ ಅಂತ ನಂಗೆ ಗೊತ್ತಾ ಇದೇ ಬಾ ಕಡೆ. ಹಾಂ ಹಲೋ हॅलो हॅलो नमस्ते. तुम्ही मुलगीची आई है? पल्लवी बोल रही है, मुलगी बोल रहे हैं. पल्लवी तुमची आई नहीं है? पल्लवी हॅलो पल्लवी आमची हॅलो मी आई है. मुलगांचा आई. हॅलो पल्लवी काय तू बघितले काय आमचे मुलगाचे फोटो? आम्हाला पण आवडले तुम्ही. आमची मुलगा तुम्हाला आवडले का नाही? व्हेरी गुड. आता त्याहीच विचारले. तुम्ही मार्केटमध्ये? सकाळी होते मी पण मार्केटमध्ये बेळगावला. आमची बहिणीचे घर आले होते. ओके. थँक यू. मी नंतर म्हणते. मी आता गावाकडे आहे. अभी आता 2 दिन नंतर जाते. नंतर नाही तर म्हणजे मिस्टरला सांगून हे करते. ओके ओके. ಓಕೆ. ರಾತ್ರಿ ಊಟಕ್ಕಂತ ಬಿಸಿ ಬಿಸಿ ರೊಟ್ಟಿ ಹೆಸರು ಕಾಳು ಪಲ್ಯ ಮಾಡೀನಿ ನೋಡ್ರಿ. ಊಟ ಮಾಡಕತ್ತೀವ್ರಿ. ನಾನು ಮಾಡಕತ್ತೀನಿ. ಅಲ್ಲಿ ನಮ್ಮ ಸಿಸ್ಟರ್ ಕುಂತಾಳ್ರಿ. ಆಕಿ ಊಟ ಮಾಡತ್ತಾಳ ನೋಡಿ. ಕೂದಲ ಹೆಂಗೆ ಬಿದ್ದಾವ ಆಚೆ ಕಡೆ ಸೈಡ್ಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಸುಭಾಷಿತ: ತಪ್ಪಾದ ರೈಲಿನಲ್ಲಿ ಸಾಗುತ್ತಿದ್ದೇವೆ ಎಂದು ತಿಳಿದ ಕೂಡಲೇ ಹತ್ತಿರದ ನಿಲ್ದಾಣದಲ್ಲಿ ಇಳಿದು ಬಿಡಬೇಕು. ತುಂಬ ದೂರ ಸಾಗಿದರೆ ಹಿಂತಿರುಗಿ ಬರುವ ವೆಚ್ಚ ಹೆಚ್ಚಾಗುತ್ತದೆ. ಪಯಣ ರೈಲಿನಲ್ಲಾದರೂ ಸರಿ, ಬದುಕಿನಲ್ಲಾದರೂ ಸರಿ ಎಂದು ಹೇಳುತ್ತಾ ನಾನು ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.